ಮೂರ್ತಿ ಪ್ರತಿಷ್ಠಾಪನೆ ಎಂದರೆ ಆ ಮಹಿಳೆಯರನ್ನು ನಿತ್ಯ ನೂತನವಾಗಿ ಸ್ಮರಿಸುವುದು ಅಷ್ಟೇ ಅಲ್ಲ, ಅವರು ಕಂಡ ಕನಸನ್ನು ನನಸಾಗಿಸಲು ನಾವು ಸಮಾಜ ಬಾಂಧವರು ಪ್ರತಿಯೊಬ್ಬರು ಕಾಯ ಮನಸ ವಾಚ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುವುದು. ಕಾಲ ಯಾವುದೇ ಇರಲಿ, ಪರಿಸ್ಥಿತಿಗನುಸಾರವಾಗಿ ನಾವು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಧೈರ್ಯ ಶೌರ್ಯವನ್ನು ಮಾತಾ ಜೀಜಾಬಾಯಿಯವರ ಮಾರ್ಗದರ್ಶನದಲ್ಲಿ ನಡೆದಾಗ ನವ ಸಾಮ್ರಾಜ್ಯದ ಅವರ ಕನಸು ನನಸು ಮಾಡಿದಂತೆ ಎಂದು ಹಿರಿಯರು ಹೇಳಿದ್ದಾರೆ. ಜೈ ಶಿವಾಜಿ ಜೈ ಭವಾನಿ. ನಾನು ನಿಮ್ಮ ಸುರೇಶ್ ಪವಾರ್. ಶ್ರೀ ಹರಿ ಮಂದಿರ ವಿಶ್ವಸ್ತ ಮಂಡಳಿ ಟ್ರಸ್ಟ್, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹರಿಮಂದಿರ, ಮಣಕಿಲ್ಲ, ಮುಖ್ಯ ರಸ್ತೆ, ಧಾರವಾಡ. ಶ್ರೀ ವಿಠ್ಠಲ ರುಕ್ಮಿಣಿ ದೇವಿಯ ಕೃಪೆಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿ ಪ್ರತಿಷ್ಠಾಪನೆ. ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿಯನ್ನು ಧಾರವಾಡದಲ್ಲಿರುವ ಮಣಕಿಲ್ಲಯ ಮುಖ್ಯ ರಸ್ತೆಯ ವಿಠ್ಠಲ ರುಕ್ಮಿಣಿ ಹರಿಮಂದಿರ ದೇವಸ್ಥಾನ ಮುಂಭಾಗದಲ್ಲಿ ದಿನಾಂಕ 2025 18 ಫೆಬ್ರವರಿ ಎಂದು ಬೆಳಗ್ಗೆ 9 ಗಂಟೆಗೆ ಧಾರವಾಡ ಶಿವಾಜಿ ಸರ್ಕಲ್ದಿಂದ ರಿಗಲ್ ಸರ್ಕಲ್ ಮಾರ್ಗವಾಗಿ ಕುಂಭ ಮೆರವಣಿಗೆಯೊಂದಿಗೆ ಪ್ರತಿಷ್ಠಾಪಿಸುವ ಕಾರ್ಯಕ್ರಮವಿರುವುದು. ಅದು ಮಧ್ಯಾಹ್ನ ಪ್ರಸಾದವ ಸಹ ಇಲ್ಲಿ ನಡೆಯುವುದು. ಸಂಜೆ 6 ಗಂಟೆಗೆ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳುವುದು. ಇದಕ್ಕೆ ಮೊದಲು 18/2/2025 ಬೆಳಿಗ್ಗೆ ನೂರಾರು ಮಹಿಳಾ ಮಣಿಗಳು, ಯುವತಿಯರು, ಮಕ್ಕಳು ಭಾರತೀಯ ಸಾಂಸ್ಕೃತಿಕ ಉಡುಗೊರೆ, ಆಭರಣ, ಗಾಡೆ, ಕಣ್ಮನ ಸೆಳೆಯುವ ವಿವಿಧ ರಂಗಿನ ಸಾಂಪ್ರದಾಯಿಕ ಸೀರೆಯೊಂದಿಗೆ ಸಿಂಗರಿಸಿಕೊಂಡು ಮಹಿಳಾ ಮಣಿಗಳು ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಜೈ ಭವಾನಿ, ಜೈ ಶಿವಾಜಿ, ಬೋಲೋ ಜೀಜಾ ಮಾತಾ ಕಿ ಜೈ ಎಂಬ ಘೋಷವಾಕ್ಯ ಧಾರವಾಡ ನಗರದ ಬೀದಿಗಳಲ್ಲಿ ಉದ್ದಕ್ಕೂ ಮಾರ್ಧನಿಸಿತು. ಜೊತೆಗೆ ಹರಿಭಕ್ತರಿಂದ ಅಭಂಗ ಹರಿನಾಮ ಸಂಕೀರ್ತನೆ ದಾರಿಯುದ್ದಕ್ಕೂ ಭಕ್ತಿಯ ಹೊಳೆಯನ್ನೇ ಹರಿಸಿತು. ಜೊತೆಗೆ ಜಗ್ಗಲಿ ವಾದ್ಯ, ಮಹಿಳೆಯರ ಜಾಂಜ್ ವಾದ್ಯ ಗಮನ ಸೆಳೆಯಿತು. ದಾರಿಯುದ್ದಕ್ಕೂ ಶಿವಾಜಿ ಮಹಾರಾಜರ ಮೂರ್ತಿಯ ಭವ್ಯ ಮೆರವಣಿಗೆ ಸಾರ್ವಜನಿಕರಿಂದ ಭಕ್ತಿ ಭಾವದಿಂದ ಸ್ವಾಗತ ಕೋರಲಾಯಿತು. ಉಲ್ಲಾಸಭರಿತವಾಗಿ ಈ ಕಾರ್ಯಕ್ರಮ ನಡೆಯಿತು. ಜೈ ಶಿವಾಜಿ, ಜೈ ಭವಾನಿ. ಮಹಾರಾಜ ಅವ್ರದ್ದು ಮೂರ್ತಿ ಸ್ಥಾಪನಾ ನಡೀತಾ ಇದೆ. ಹೀಗಾಗಿ ನಾವೆಲ್ಲರೂ ಹೆಣ್ಮಕ್ಳೆಲ್ಲರೂ ಕೂಡಿ ನಮ್ಮ ಸಮಾಜದ ವತಿಯಿಂದ ಈ ಕುಂಭಮೇಳವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಮರಾಠ ಸಮಾಜದವರು ಎಲ್ಲದಕ್ಕೂ ಸಹಕರಿಸಬೇಕು, ಎಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ಅಂತ ನನ್ನ ವಿನಂತಿ. ನಾನು ಅಪರ್ಣಾ ಶೆಲ್ಕೆ ಅಂತ ತಿಳಿಸ್ತಾ ಇದ್ದೀನಿ. ಇವತ್ತಿನ ಮಣಿಕಿಲ್ಲ ಬಾರಾ ಇಮಾಮಲ್ಲಿ ಹರಿಮಂದಿರ್ ದೇವಸ್ಥಾನ ಜೀರ್ಣೋದ್ಧಾರ ಸ್ತಂಭದಲ್ಲಿ ಮತ್ತು ಶಿವಾಜಿ ಮಹಾರಾಜ ಮೂರ್ತಿ ಸ್ಥಾಪನ ಮಾಡ್ತಾ ಇದ್ದೇವೆ. ಇದು ಒಂದು ದೊಡ್ಡ ಅದ್ಭುತವಾಗಿ ಆಗೋದು ಸಮಾರಂಭ. ನಮಸ್ಕಾರ. ಇವತ್ತು ನಮ್ಮ ವಾರ್ಡ್ ನಂಬರ್ 7 ನಮ್ಮ ಒಂದು ವಾರ್ಡ್ನಾಗ ಇವತ್ತು ಶಿವಾಜಿ ಮಹಾರಾಜರ ಒಂದು ಮೂರ್ತಿಯನ್ನು ಸ್ಥಾಪನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಇದಕ್ಕೆ ಮೂಲ ಕಾರ್ಯಕರ್ತರು ಶ್ರೀನಿವಾಸ್ ಸಳಕೆಯವರವರು, ಅವರ ಜೊತೆ ಸೇರಿ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಏರಿಯಾದವರು ಮಧ್ಯಾಹ್ನ ಬಂತು, ಮುರುಘಾಮಠ ಬಂತು, ಸೈದಾಪುರ, ಆಮೇಲೆ ನಮ್ಮ ಹೆಬ್ಬಳಚಿ ಸರ್ಕಲ್, ದುರ್ಗಾ ಕಾಲನಿ, ಇದೇ ಹಲವಾರು ಎಲ್ಲ ವಾರ್ಡ್ನವರು ಸೇರಿ ಇವತ್ತು ಮಹಿಳೆಯರೆಲ್ಲ ಸೇರಿ ಇಲ್ಲಿ ಒಂದು ಕುಂಭವನ್ನು ಆಚರಣೆ ಮಾಡ್ತಾ ಶಿವಾಜಿ ಮಹಾರಾಜರ ತತ್ವಗಳನ್ನ ಆಧರಿಸ್ಬೇಕಂತ ಕೇಳ್ಕೊತಾ ನಾವು ಎಲ್ಲರೂ ಒಂದೇ ನಮ್ಮ ಮನೆ ಭಾವನೆಯನ್ನ ಓಡಿಸ್ಕೊಂಡು ಹೋಗ್ಲಿ ಅಂತ ಹೇಳ್ಕೊಳ್ತಾ ಇವತ್ತು ಒಂದು ಹರಿಮಂದಿರ ದೇವಸ್ಥಾನ ಕೂಡ ನಾವು ಇಲ್ಲಿ ಹಳೇದಾಗಿದ್ದಂತ ದೇವಸ್ಥಾನ ಇವತ್ತು ಹೊಸದಾಗಿಯನ್ನು ನೋಡತ್ತೀವಿ. ಇದಕ್ಕೆಲ್ಲ ಪೂರ ಕಾರ್ಯಕರ್ತ ಶ್ರೀನಿವಾಸ್ ಅಳಗೇರವರು ಅವರು ಕೂಡ ನಾವು ಬೆಂಬಲವಾಗಿ ನಿಂತಿದ್ದೇವೆ.
ಬಾಗಿಲಕಟ್ಟೆ ಅಂತೇಳಿ ನಾವು ಕೂಡ ಸದಸ್ಯರಿದ್ದೇವೆ. ಹೀಗಾಗಿ ಎಲ್ಲರೂ ಸೇರಿ ಸಪೋರ್ಟ್ ಆಗಿ ನಿಂತು ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ಇದೊಂದು ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಕೂಡ ನಾವು ನೋಡಿದ್ವಿ ಕೂಡ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ शिवाजी जयंतीಯ हार्दिक शुभाशयಗಳನ್ನು ಹೇಳ್ತೇನೆ. जय शिवराय. माझे नाव श्रेया देसाई आणि आज येथे मी छत्रपती शिवाजी महाराजांच्या पुतळ्याच्या उद्घाटनासाठी आलेली आहे. शिवाजी महाराजांबद्दल गावागावात लोकात मनात कळण्याची आजकालची गरज आहे. त्यामुळे ह्या पिढीला शिव इतिहास कळायला हवा. त्यामुळे प्रत्येक ठिकाणी शिवाजी महाराजांबद्दल जर सगळ्यांना गोष्टी माहिती असतील, शिवाजी महाराजांचा इतिहास माहीत असेल, शिवाजी महाराजांचं कर्तृत्व माहिती असेल तर आपला भारत देश खूप पुढे जाईल आणि आपल्या भारताची खूप प्रगती होईल. श्री छत्रपती शिवाजी महाराज की जय. जय भवानी. जय शिवाजी. जय भवानी. जय शिवाजी. सब आम्ही समाजती आता सब ह्या हिंदू मराठा सिद्धिमेळीकना सब आम्ही छंद फंक्शन करायचं, कुंभमेळा करायचं आणि लईची गोट ही सभी बी धारवाडवाला हमें धारवाडीला आर्य मंदिर गुड़ी में फंक्शन ही लईची गोट ही सभी जन मिलकर कर्या. कोनो भी आई का बोलत है जात पात नहीं देखता, सभी जन मिलकर लई छंद कर्या. ಸುಮಾ ಪವಾರ್. ಜೈ ಶಿವಾಜಿ. ಜೈ ಭವಾನಿ. ಹಿಂದುತ್ವವನ್ನು ನಮ್ಮನ್ನು ಉಸಿರಾಡಲಿಕ್ಕೆ ಬಿಟ್ಟಿದ್ದ ಶಿವಾಜಿ ಮಹಾರಾಜರಿಗೆ ಜೈ. ಅವರಿದ್ದಲೇ ನಾವು ಹಿಂದೂ ಧರ್ಮವನ್ನು ಉಳಿದಿದೆ. ಎಲ್ಲರೂ ಅದನ್ನು ಕಾಪಾಡಿಕೊಂಡು ಹೋಗೋಣ. ಎಲ್ಲರೂ ಸಹಕರಿಸಿರಿ. ಹಿಂದೂ ಧರ್ಮವನ್ನು ಉಳಿಸೋಣ. ಜೈ ಶಿವ. ನಮ್ಮ ಹರಿಮಂದಿರ ಧಾರವಾಡ ಮಣಿಕಿಲ್ಲ ಕ್ಷೇತ್ರದಲ್ಲೇ ನನಗೊಂದು ಫೋಟೋ ಸಿಕ್ಕಿತ್ತು 1937 ಅದಕ್ಕಿಂತ ಪೂರ್ವದ ನಮ್ಮ ಹರಿಮಂದಿರ ಇದು. ಆ ಹರಿಮಂದಿರದ ಇವತ್ತು ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ. ಆ ಹರಿಮಂದಿರ ಹೆಸರು ಏನಿತ್ತಂದರೆ ಶ್ರೀ ಛತ್ರಪತಿ ಶಿವಾಜಿ ಹರಿಮಂದಿರ ಅಂತ ನಮಗೆ ಕಂಡು ಬಂತು. ಅದಕ್ಕಾಗಿ ನಾವು ಇವಾಗ ಛತ್ರಪತಿ ಶಿವಾಜಿ ಹರಿಮಂದಿರ ಎದುರುಗಡೆ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ಮೇವರೆಗೆ ನಮ್ದು ಪೂರ್ತಿ ನಮ್ಮ ಗುಡಿ ಜೀರ್ಣೋದ್ಧಾರ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲರಿಗೂ ಹೇಳ್ತೀನಿ. ಉಳ್ಕಿದ್ದೆಲ್ಲ ನಮ್ಮ ಜಾಧವ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಮಾಹಿತಿ. ಇವತ್ತಿನ ದಿನ ನಮಗೆಲ್ಲರಿಗೆ ಒಂದು ದೊಡ್ಡ ವಿಜೃಂಭಣೆ ಹಬ್ಬ. ಯಾಕಪ್ಪ ಅಂತಂದ್ರೆ ಇವತ್ತು ಶೆಳ್ಕೆಯವರು ಅಂದ್ರೆ ಶ್ರೀನಿವಾಸ ಶೆಳ್ಕೆಯವರು ನಮಗೆ ವಿಠ್ಠಲ ರೂಪದಾಗನೇ ಬಂದುಬಿಟ್ರೆ ಇಲ್ಲಿ ನಮ್ಮ ಧಾರವಾಡಕ್ಕೆ. ಯಾಕಪ್ಪ ಅಂತಂದ್ರೆ 1937ದಾಗ ಒಂದು ಫೋಟೋ ಸಿಕ್ಕಿತ್ತು ಇವ್ರಿಗೆ. ಆ 1937 ಒಳಗೆ ಫೋಟೋ ಸಿಕ್ಕಿದ್ದನ್ನು ಅದಕ್ಕಿಂತ ಪುರಾತನವಾದದ್ದು ಅಂದ್ರೆ ಮಿನಿಮಮ್ ಅದಕ್ಕಿಂತ ಒಂದು 50 ವರ್ಷದ ಪುರಾತನವಾದಂಥ ಒಂದು ಹರಿಮಂದಿರ ಇತ್ತಿಲ್ಲ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಿದಾಗ ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಹರಿಮಂದಿರ ಅಂತ ಹೆಸರಿಟ್ಟಿದ್ರು. ಅದ್ರ ಸಂಬಂಧ ಅದನ್ನು ವಿಠ್ಠಲ ಇವ್ರ ರೂಪದಾಗ ಬಂದು ನಮಗೆ ಇವತ್ತು ಈ ನಮ್ಮ ಹರಿಮಂದಿರನ ಜೀರ್ಣೋದ್ಧಾರ ಮಾಡೋದಿರ್ಬೋದು. ಮತ್ತು ಇವತ್ತು ನಾಳೆ ನಮ್ಮದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಐತಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಅವ್ರಿಗೆ ಏನು ಬಂತು, ಛತ್ರಪತಿ ಶಿವಾಜಿ ಮಹಾರಾಜರ ದೊಡ್ಡದು ನಮ್ಮ ಇಡೀ ಡಿಸ್ಟಿಕ್ನಾಗನೇ ಎಲ್ಲಿ 19-20 ಫೂಟಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಇಲ್ಲ. ಆದರೆ ಇವತ್ತು ಅದನ್ನು ಕೂಡ ನಮ್ಮ ಶ್ರೀನಿವಾಸ ಶೆಳ್ಕೆಯವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಸಮಸ್ತ ಧಾರವಾಡ ಜನತೆ ವತಿಯಿಂದ ಮತ್ತು ಸಮಸ್ತ ಮರಾಠ ಸಮಾಜದ ವತಿಯಿಂದ ಮತ್ತು ಎಲ್ಲ ಕುಲ ಬಂದವರು ಎಲ್ಲ ಸಮಾಜದವರು ಕೂಡಿಸಿ ಇವತ್ತು ಅವ್ರಿಗೆ ದೊಡ್ಡ ಪ್ರಮಾಣದ ಆ ದೇವರು ವಿಠ್ಠಲ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಅಂಬಾಭವಾನಿ ಅವ್ರಿಗೆ ಆಶೀರ್ವಾದ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಿಂದ ಅವರಿಗೆ ಭಗವಂತ ಕೊಡಲಿ, ಇನ್ನೂ ಇವ್ರಂತ ದೊಡ್ಡ ದೊಡ್ಡ ಕೆಲಸ ಆಗಬೇಕಂತೇಳಿ ಕೇಳ್ಕೊತೀನಿ. क्षत्रिय कुलावतंस सिंहासनाधीश्वर महाराजाधिराज योगीराज श्रीमंत श्री 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 पुण्यश्लोक श्री छत्रपति शिवाजी महाराज की